ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಗಾರ್ಲಿಕ್ ಪ್ರಾನ್ಸ್ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ಲು, ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಈ ರೆಸಿಪಿನ ನಾನು ಹೊಸದಾಗೇ ಕಲ್ತಿದ್ದು. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆ ಮತ್ತು ಮಾಮ ಹೇಳ್ಕೊಟ್ಟಿದ್ದು. ಅಂದರೆ ನಮ್ಮಮ್ಮ ಅವರ ಅಣ್ಣ ಮತ್ತು ಅತ್ತಿಗೆ ಅವರು ಹೇಳ್ಕೊಟ್ಟಿದ್ದು. ಯೂಶ್ವಲಿ ನಾನು ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾಯಿದ್ದೆ. ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೆಸಿಪಿ ನಂಗೆ ಹೇಳ್ಕೊಟ್ರು. ಅಫ್ಕೋರ್ಸ್ ತುಂಬ ಚೆನ್ನಾಗಿತ್ತು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನೀವು ಪ್ರಾನ್ಸ್ ಲವರ್ ಆಗಿದ್ದರೆ ಈ ರೆಸಿಪಿನ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಮೊದಲಿಗೆ ಪ್ರಾನ್ಸ್ನ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಮತ್ತು ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ಸಾಲ್ಟು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ನಿಂಬೆಹಣ್ಣು, 1 ಹೋಲ್ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗ ಪ್ರಾನ್ಸ್ಗೆ ಮ್ಯಾರಿನೇಷನ್ ಮಾಡೋಕ್ಕೆ ಬಳಸ್ತೀನಿ. ಮತ್ತು ಒಗ್ಗರಣೆಗೆ ಬಂದುಬಿಟ್ಟು ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ತೊಗೊಳ್ಳಿ. ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು. ನಾನಿಲ್ಲಿ 1/2 kg ಪ್ರಾನ್ಸ್ಗೆ ಮೆಜರ್ಮೆಂಟ್ ತೋರಿಸಿರುವಂಥದ್ದು. ನೀವು ಇನ್ ಕೇಸ್ ಜಾಸ್ತಿ ಮಾಡ್ತೀನಿ ಅಂತಂದರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಮ್ಯಾರಿನೇಷನ್ ಮಾಡೋಣ ಪ್ರಾನ್ಸ್ನ. ಫಸ್ಟಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಪ್ರಾನ್ಸ್ನ ಕ್ಲೀನಾಗಿ ವಾಶ್ ಮಾಡಿರುವಂಥ ಪ್ರಾನ್ಸ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿರಬೇಕು ಮುಂಚೆನೇ. ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋದನ್ನ ತೊಗೊಳ್ಳಿ. ದಯವಿಟ್ಟು ಆಚೆಯಿಂದ ತಂದು ಬಳಸಬೇಡಿ. ಇವಾಗ ಇದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಕಂಪ್ಲೀಟ್ ನಿಂಬೆಹಣ್ಣನ್ನು ಈ ಥರ ಸ್ಕ್ವೀಸ್ ಮಾಡಿ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು. ನಿಮಗೆ ಹೇಗೆ ಕಂಫರ್ಟಬಲೋ ಹಾಗೆ ಕಲಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಕೆಲವ್ರಿಗೆ ಸ್ಪೂನಲ್ಲಿ ಕಲಿಸೋದು ಕಂಫರ್ಟಬಲ್ ಇರುತ್ತೆ, ಕೆಲವ್ರಿಗೆ ಕೈಯಲ್ಲಿ ಮಿಕ್ಸ್ ಮಾಡೋದು ಕಂಫರ್ಟಬಲ್ ಇರುತ್ತೆ. ನನಗೆ ಈ ಥರ ಸುಮ್ಮನೆ ಒಂದು ಸ್ವಲ್ಪ ಫ್ಲಿಪ್ ಮಾಡೋ ಥರ ಮಾಡಿಕೊಂಡು ಕುಲುಕ್ತೀನಿ. ಆವಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನು 1/2 hour ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. 1/2 hour ಮ್ಯಾರಿನೇಷನ್ ಮಾಡಾದಮೇಲೆ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಪ್ರಾನ್ಸ್ ಎಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಫ್ರೈಯಿಂಗ್ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೋಬೇಕು. ಎಣ್ಣೆ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಗಾರ್ಲಿಕ್ ಹಾಕ್ಕೋಬೇಕಾಗುತ್ತೆ, ಸಣ್ಣದಾಗಿ ಚಾಪ್ ಮಾಡಿರುವಂಥದ್ದು. ಗಾರ್ಲಿಕ್ ಪ್ರಾನ್ಸ್ ಡ್ರೈ ಆಗಿರೋದ್ರಿಂದ ಗಾರ್ಲಿಕ್ಗೆ ಆಬ್ವಿಯಸ್ಲಿ ಮೇನ್ ಇಂಗ್ರೀಡಿಯೆಂಟ್. ನೀವು ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಈ ಪ್ರಾನ್ಸ್ ಡ್ರೈಯಲ್ಲಿ ಅಂತ ಹೇಳ್ಬೋದು. ಇವಾಗ ಮ್ಯಾರಿನೇಟ್ ಮಾಡಿರುವಂಥ ಪ್ರಾನ್ಸ್ನ ಹಾಕ್ಕೋಬೇಕಾಗುತ್ತೆ ಫ್ರೈಯಿಂಗ್ ಪ್ಯಾನ್ಗೆ. ಗಾರ್ಲಿಕ್ನ ಸ್ವಲ್ಪ ನಾವು ಎಣ್ಣೆಲಿ ಫ್ರೈ ಮಾಡಿ ಬಳಸೋದ್ರಿಂದ ಒಂಥರ ಗೇಮ್ ಚೇಂಜರ್ ಪ್ರೋಸೆಸ್ ಅದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ ಈ ಪ್ರಾನ್ಸ್ ಡ್ರೈಯಲ್ಲಿ. ಇವಾಗ ನೋಡ್ತಿದ್ದೀರಲ್ವ, ನಾನು 1/2 hour ಮ್ಯಾರಿನೇಟ್ ಮಾಡಿರುವಂಥ ಪ್ರಾನ್ಸ್ನ ನೀಟಾಗಿ ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಪ್ರಾಪರ್ ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವೇ ನೋಡ್ತಿರೋ ಹಾಗೆ ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಪ್ರಾನ್ಸು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 minutes ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ. ಇವಾಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 minutes ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ವುಡನ್ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ವೆಸಲ್ಸ್ಗೆ ಯಾವಾಗಲೇ ಆದರೂ ನೀವು ವುಡನ್ ಸ್ಪೂನ್ಗಳನ್ನ ಬಳಸಬೇಕಾಗುತ್ತೆ, ದಯವಿಟ್ಟು ಸ್ಟೀಲ್ ಸ್ಪೂನ್ಗಳನ್ನ ಬಳಸಬೇಡಿ. ಇವಾಗ ಇದು ಆಲ್ಮೋಸ್ಟ್ ನೀರು ಬಿಟ್ಕೊಂಡು ನೀರು ಡ್ರೈ ಆಗೋ ಪೊಸಿಷನ್ನಿಗೆ ಬರ್ತಾ ಇದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಪ್ರಾಪರಾಗಿ ಮತ್ತೆ ಮಿಕ್ಸ್ ಕೊಡ್ತೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಕೊಡ್ತೀನಿ. ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಯೂಸ್ ಮಾಡಿ, ತೊಳೆದ್ಬಿಟ್ಟು ಯೂಸ್ ಮಾಡಿ. ಇವಾಗ ಮತ್ತೆ ಮಿಕ್ಸ್ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ನೀರಿದೆಯಲ್ವಾ, ಅದು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 2-3 minutes ಬೇಯಿಸ್ಕೋಬೇಕಾಗುತ್ತೆ. 2-3 minutes ಬಿಟ್ಟಾದಮೇಲೆ ನಾನು ನೋಡಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಂಪ್ಲೀಟಾಗಿ ನೀರು ಡ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಪ್ರಾನ್ಸು. ಇವಾಗ ಇದನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಡ್ರೈ ಆಗಿದೆ. ಮಿಕ್ಸ್ ಮಾಡ್ತಾ ಇನ್ನೂ ಇರೋಷ್ಟು ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಆವಾಗ ಗಾರ್ಲಿಕ್ ಪ್ರಾನ್ಸ್ ಡ್ರೈ ರೆಡಿ ಆಯಿತು ಅಂತ. ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು ಗಾರ್ಲಿಕ್ ಪ್ರಾನ್ಸ್ ಡ್ರೈ. ಈ ರೆಸಿಪಿ ಮಾಡೋದು ಎಷ್ಟು ಸಿಂಪಲ್ ಅಂತ ನೀವೇ ನೋಡಿದ್ರಿ ಅಲ್ವಾ. ಟೇಸ್ಟ್ ಅಂತೂ ಹೇಗಿರುತ್ತೆ ಅಂತ ನೀವೇ ಟ್ರೈ ಮಾಡಿ ನೋಡಬೇಕು. ಯಾಕೆಂದರೆ
ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.